ನ್ಯೂಸ್ ಚಾನೆಲ್ ಅವರು ಇತ್ತೀಚೆಗೆ ಮಾಡ್ತಿರೋ ವರ್ತನೆ ನೋಡಿದ್ರೆ ಇವ್ರನ್ನ ಯಾವ್ದ್ರಲ್ಲಿ ಹೊಡಿಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಕರ್ನಾಟಕ ತುಂಬಾ ಅತಿ ಹೆಚ್ಚು ಸದ್ದು ಮಾಡ್ತಿರೋ ಈ ಸೌಜನ್ಯ ಅಕ್ಕನ್ ಕೇಸು. ದರ್ಶನ್ ಅವ್ರ ವಿಷಯ ಬರ್ಲಿ, ತೋರಿಸಿದ್ದು ಹಾಕಿದ್ದು. ಇವತ್ ನೋಡಿ, ಇವತ್ ಸಂಜೆ ಮೋಷನ್ ಪೋಸ್ಟರ್ ರಿಲೀಸ್ ಆಗುತ್ತೆ. ನಾಳೆ ಫುಲ್ ನ್ಯೂಸ್ ಎಲ್ಲ ಅದೇ ದೆವ್ವ ಮಾಡೋರಿಂದ ಏನಾದ್ರು ದುಡ್ಡು ಬರ್ತಿದ್ಯಾ? ದೇಶದ ತುಂಬಾ ಅತಿ ಹೆಚ್ಚು ಸದ್ದು ಮಾಡ್ತಿರೋ ವಿಷಯ ಇದು. ಸೌಜನ್ಯ ಅಕ್ಕನ್ ಕೇಸ್ ಬಗ್ಗೆ ಯಾಕೆ ಧ್ವನಿ ಎತ್ತಿಲ್ಲ? ಯಾಕೆ? ಹಿಂದಿ, ತಮಿಳು, ತೆಲುಗು, ಮರಾಠಿ, ಮಲಯಾಳಂ ಎಲ್ಲಾ ಭಾಷೆಯಲ್ಲೂ ಕೂಡ ಈ ಸೌಜನ್ಯ ಅಕ್ಕನ್ ಕೇಸ್ ಬಗ್ಗೆ ತೋರಿಸ್ತಾ ಇದ್ದಾರೆ. ಕನ್ನಡ ನ್ಯೂಸ್ ಚಾನೆಲ್ ಅವರು ಆಗೋ ತೊಂದರೆ ಬಗ್ಗೆ ಧ್ವನಿ ಎತ್ತಾರಲ್ಲ. ಅವ್ರಿಗೆ ಎಲ್ಲಿ ದುಡ್ಡು ಬರುತ್ತೋ, ಅವ್ರ ಬೇಳೆ ಎಲ್ಲಿ ಬೇಯುತ್ತೋ ಆ ಕಡೆ ವಾಳೋರು ಅಂತ ದುಡ್ಡು ಮಾಡೋ ನ್ಯೂಸ್ ಚಾನೆಲ್ಗಳಾಗಿವೆ. ಅಂದ್ರೆ ನಿಮ್ ನ್ಯೂಸ್ ಚಾನೆಲ್ ಎಲ್ಲ ಮುಚ್ಕೊಂಡು ಮನೆಗೆ ಹೋಗ್ಬಿಡಿ. ನ್ಯಾಯದ ಪರವಾಗಿ ಕೆಲಸ ಮಾಡಿ, ನ್ಯಾಯದ ಪರವಾಗಿ ಹೋರಾಡಿ. ನಮಸ್ಕಾರ ಎಲ್ರಿಗೂ. ಮೊದಲನೇದಾಗಿ ನಾನು ಹೇಳೋದೇನಪ್ಪಾ ಅಂದ್ರೆ, ಇನ್ನೂ ಯಾರ್ಯಾರ ನೀವು ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಈಗ ವಿಷಯಕ್ಕೆ ಬರೋಣ. ಇವತ್ ನಾನು ಹೇಳಕ್ ಬಂದಿರೋ ವಿಷಯ ಏನಪ್ಪಾ ಅಂದ್ರೆ, ನಮ್ಮ ಕರ್ನಾಟಕ ಜನತೆಗೆ ಆಗುವ ತೊಂದರೆಗಳು ಸರಿಪಡಿಸಿಕೊಡುವ ಹಾಗೂ ನಮ್ಮ ದೇಶದಲ್ಲೇ ಆಗ್ಲಿ ನಮ್ಮ ರಾಜ್ಯದಲ್ಲೇ ಆಗ್ಲಿ ಆಗುವ ಸಮಸ್ಯೆಗಳು, ತೊಂದರೆಗಳ ವಿರುದ್ಧ ಧ್ವನಿ ಎತ್ತುವ ನ್ಯೂಸ್ ಚಾನೆಲ್ಗಳ ಬಗ್ಗೆ. ನಿಜ ಹೇಳ್ತೀನಿ, ಈ ನ್ಯೂಸ್ ಚಾನೆಲ್ ಅವ್ರ ಮೇಲೆ ನಂಗೆ ಯಾವುದೇ ದ್ವೇಷ ಇಲ್ಲ. ಆದ್ರೆ ಈ ನ್ಯೂಸ್ ಚಾನೆಲ್ ಅವರು ಇತ್ತೀಚೆಗೆ ಮಾಡ್ತಿರೋ ವರ್ತನೆ ನೋಡಿದ್ರೆ ಇವ್ರನ್ನ ಯಾವ್ದ್ರಲ್ಲಿ ಹೊಡಿಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯಾಕಪ್ಪ ಅಂದ್ರೆ, ಕರ್ನಾಟಕ ತುಂಬಾ ಅತಿ ಹೆಚ್ಚು ಸದ್ದು ಮಾಡ್ತಿರೋ ಈ ಸೌಜನ್ಯ ಅಕ್ಕನ್ ಕೇಸು. ಹೌದು, ಸೌಜನ್ಯ ಅಕ್ಕನ್ ಕೇಸು ಬರೀ ಕರ್ನಾಟಕ ಅಷ್ಟೇ ಅಲ್ಲ, ದೇಶದ ತುಂಬಾ ಅತಿ ಹೆಚ್ಚು ಸದ್ದು ಮಾಡ್ತಿರೋ ವಿಷಯ ಇದು. ನಮ್ಮ ಕರ್ನಾಟಕದಲ್ಲಿ ಇರುವ ಕನ್ನಡ ನ್ಯೂಸ್ ಚಾನೆಲ್ದವರು ನಮ್ಮ ಕರ್ನಾಟಕದಲ್ಲಿ ಆಗುವ ತೊಂದರೆಗಳ ವಿರುದ್ಧ ಧ್ವನಿ ಎತ್ತುವುದಕ್ಕಾಗಿರುವಂತ ದೊಡ್ಡದಾಗಿ ಧ್ವನಿ ಮಾಡಿ ಹೇಳ್ತಾರೆ. ಆದ್ರೆ ಈ ಸೌಜನ್ಯ ಅಕ್ಕನ್ ಕೇಸ್ ಬಗ್ಗೆ ಯಾಕೆ ಧ್ವನಿ ಎತ್ತಿಲ್ಲ? ಯಾಕೆ? ಆ ದೈವ ಮಾಡೋದ್ ಸಾರಿ ಆ ದೆವ್ವ ಮಾಡೋರಿಂದ ಏನಾದ್ರು ದುಡ್ಡು ಬರ್ತಿದ್ಯಾ? ಯಾಕೆ ಸೌಜನ್ಯ ಅಕ್ಕನ್ ಕೇಸ್ ಬಗ್ಗೆ ಧ್ವನಿ ಎತ್ತಿಲ್ಲ ನೀವು? ನಮ್ ಕನ್ನಡ ನ್ಯೂಸ್ ಚಾನೆಲ್ ಬಿಟ್ರೆ ಪ್ರತಿ ಒಂದು ಭಾಷೆಯಲ್ಲೂ ಕೂಡ ಈ ಸೌಜನ್ಯ ಅಕ್ಕನ್ ಕೇಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಹಿಂದಿ, ತಮಿಳು, ತೆಲುಗು, ಮರಾಠಿ, ಮಲಯಾಳಂ ಎಲ್ಲಾ ಭಾಷೆಯಲ್ಲೂ ಕೂಡ ಈ ಸೌಜನ್ಯ ಅಕ್ಕನ್ ಕೇಸ್ ಬಗ್ಗೆ ತೋರಿಸ್ತಾ ಇದ್ದಾರೆ. ಆದ್ರೆ ನಮ್ ಕನ್ನಡ ನ್ಯೂಸ್ ಚಾನೆಲ್ ಬಗ್ಗೆ ಈ ವಿಷಯದ ಬಗ್ಗೆ ಒಂದು ಸ್ವಲ್ಪನೂ ತೋರಿಸ್ತಾ ಇಲ್ಲ. ನನಗನ್ಸ್ತಾ ಇದೆ, ನಮ್ ಕನ್ನಡ ನ್ಯೂಸ್ ಚಾನೆಲ್ ಅವರು ಆಗೋ ತೊಂದರೆ ಬಗ್ಗೆ ಧ್ವನಿ ಎತ್ತಾರಲ್ಲ. ಅವ್ರಿಗೆ ಎಲ್ಲಿ ದುಡ್ಡು ಬರುತ್ತೋ, ಅವ್ರ ಬೇಳೆ ಎಲ್ಲಿ ಬೇಯುತ್ತೋ ಆ ಕಡೆ ವಾಳೋರು ಅಂತ. ನಮ್ ಕನ್ನಡ ನ್ಯೂಸ್ ಚಾನೆಲ್ದವ್ರಿಗೆ ಬೇರೆ ವಿಷಯದ ಬಗ್ಗೆ ಮಾತಾಡೋಕೆ ಧ್ವನಿ ಎತ್ತೋಕೆ ಬರುತ್ತೆ, ಆದ್ರೆ ಈ ಸೌಜನ್ಯ ಅಕ್ಕನ್ ಕೇಸ್ ಬಗ್ಗೆ ಧ್ವನಿ ಎತ್ತೋಕೆ ಅವ್ರಿಗೆ ಆಗಲ್ಲ. ಅದೇ ದರ್ಶನ್ ಅವ್ರ ವಿಷಯ ಬರ್ಲಿ, ಅಂದ್ರೆ ನಮ್ ಡಿ ಬಾಸ್ ವಿಷಯ ಅಂದ್ರೆ, ಅವ್ರು ಅಲ್ಲಿ ಹೋದ್ರು, ಇಲ್ಲಿ ಹೋದ್ರು, ಅದನ್ನ ಮಾಡಿದ್ರು, ಇದನ್ನ ಮಾಡಿದ್ರು ಅಂತ ತೋರಿಸಿದ್ದು ಹಾಕಿದ್ದು. ಇವತ್ ನೋಡಿ, ಇವತ್ ಸಂಜೆ ಮೋಷನ್ ಪೋಸ್ಟರ್ ರಿಲೀಸ್ ಆಗುತ್ತೆ. ನಾಳೆ ಫುಲ್ ನ್ಯೂಸ್ ಎಲ್ಲ ಅದೇ ತೋರಿಸಿದ್ದು. 1 ಗಂಟೆ ಬಿಡ್ತಾರೆ, ಅದನ್ನೇ ತೋರಿಸ್ತಾರೆ. ಆದ್ರೆ ಈ ಸೌಜನ್ಯ ಅಕ್ಕನ್ ಕೇಸ್ ಬಗ್ಗೆ ಯಾಕೆ ಮಾತಾಡ್ತಿಲ್ಲ? ಯಾಕೆ? ದರ್ಶನ್ ಅವ್ರ ವಿಷಯ ಆಗಿದಾಗ ಬರೋ ದುಡ್ಡನ್ನ ಬೇರೆ ಯಾರಾದ್ರೂ ಕೊಡ್ತಿದಾರ? ನಿಜ ಹೇಳ್ತೀನಿ, ನಮ್ ಕನ್ನಡ ನ್ಯೂಸ್ ಚಾನೆಲ್ ಅವರು ಆಗೋ ತೊಂದರೆಗಳ ವಿರುದ್ಧ ಧ್ವನಿ ಎತ್ತೋರಲ್ಲ, ದುಡ್ಡು ಮಾಡೋ ನ್ಯೂಸ್ ಚಾನೆಲ್ಗಳಾಗಿವೆ. ನಮ್ ಕನ್ನಡ ನ್ಯೂಸ್ ಚಾನೆಲ್ದವ್ರಿಗೆ ಒಂದು ಮಾತು ಹೇಳ್ತೀನಿ, ಆಗೋ ಸಮಸ್ಯೆಗಳ ವಿರುದ್ಧ ಧ್ವನಿ ಎತ್ತೋರಾದ್ರೆ ನಿಮ್ ನ್ಯೂಸ್ಗಳನ್ನ ಕಂಟಿನ್ಯೂ ಮಾಡಿ. ಇಲ್ಲ ಅಂದ್ರೆ ನಿಮ್ ನ್ಯೂಸ್ ಚಾನೆಲ್ ಎಲ್ಲ ಮುಚ್ಕೊಂಡು ಮನೆಗೆ ಹೋಗ್ಬಿಡಿ. ನ್ಯಾಯ ಕೊಡ್ಸೋರು ನೀವೇ ಸುಮ್ಮನಾದ್ರೆ ಜನಗಳಿಗೆ ನ್ಯಾಯ ಎಲ್ಲಿಂದ ಸಿಗುತ್ತೆ? ಇನ್ಮೇಲಾದ್ರೂ ನ್ಯಾಯದ ಪರವಾಗಿ ಕೆಲಸ ಮಾಡಿ, ನ್ಯಾಯದ ಪರವಾಗಿ ಹೋರಾಡಿ.